ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಜಾತ್ರಾ ಕಮಿಟಿಯ ಪದಾಧಿಕಾರಿಗಳೇ, ಒಂದು ತಿಂಗಳ ಪರ್ಯಂತರ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನ ಉಣಬಡಿಸ್ತಾ ಇರುವಂಥ ನಮ್ಮ ಕಲಾ ಬಳಗವೇ, ಈ ಪ್ರವಚನವನ್ನು ನಾಡಿನ ತುಂಬ ಪಸರಿಸ್ತಾ ಇರುವಂಥ ಶರಣು ಬಸ್ತಾಳವರೇ, ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂಥ ಹಂಬಲವನ್ನು ಇಟ್ಕೊಂಡು ಬಂದಿರುವಂಥ ಬಸವನ ಬಾಗೇವಾಡಿಯ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ಮಾನವನಿಗೆ ಶರಣರು ಭೌತಿಕವಾಗಿರುವಂಥ ಯಾವ ಸಂಪತ್ತು ಸಹಿತ ನಿಮಗೂ ಸುಖವನ್ನು ಕೊಡೋದಿಲ್ಲ, ನಿಮ್ಮೊಂದಿಗೆ ಅದು ಬರೋದಿಲ್ಲ ಅನ್ನುವಂಥ ವಿಚಾರವನ್ನು ಬಹಳ ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ. ಮನುಷ್ಯ ಸಾಯುವಂಥ ಸಂದರ್ಭದಲ್ಲಿ ಎಲ್ಲ ಸಂಪತ್ತು ನಮ್ಮೊಂದಿಗೆ ಬರ್ತದೆ ಅನ್ನುವಂಥ ಭಾವನೆಯೊಳಗೆ ಸಾಯೋದಿಲ್ಲ. ನಾನು ಗಳಿಸಿರುವಂಥ ಎಲ್ಲ ಸಂಪತ್ತು ಇಲ್ಲೇ ಉಳಿತೈತಲ್ಲ ಅನ್ನುವಂಥ ವೇದನೆಯೊಳಗೆ ಸಾಯ್ತಾರೆ. ಯಾರೇ ಎಷ್ಟೇ ಗಳಿಸಿದರೂ ಸಹಿತ ಆ ಸಂಪತ್ತು ಯಾವುದು ನಮ್ಮೊಂದಿಗೆ ಮಣ್ಣಿನೊಳಗೆ ಮಣ್ಣಾಗೋದಿಲ್ಲ. ಮಣ್ಣು ಕೂಡುವ ದೇಹ ತಣ್ಣಗಾಗುವ ತನಕ ಹಿಡಿದ ಕಾಯಕವನ್ನು ಬಿಡಬಾರದು ಅಂತಾರೆ ಶರಣರು. ಒಂದಿಲ್ಲ ಒಂದು ದಿನ ಈ ದೇಹ ಮಣ್ಣಿನೊಳಗೆ ಮಣ್ಣಾಗ್ತದೆ. ಮಣ್ಣು ಕೂಡುವಂತ ಈ ದೇಹಕ್ಕೆ ಎಂದೂ ನಾವು ವ್ಯಾಮೋಹವನ್ನು ಪಡಬಾರದು. ಮನುಷ್ಯನಾಗಿ ಬಂದ ಬಳಿಕ ಮನುಷ್ಯನ ಕಾರ್ಯ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಾರೆ ಮಹಾತ್ಮರು, ಅನುಭಾವಿಗಳು. ನಾನು ಯಾರು, ಯಾತಕ್ಕಾಗಿ ಇಲ್ಲಿಗೆ ಬಂದೆ, ಬಂದ ಮೇಲೆ ನನ್ನ ಕೆಲಸ ಏನು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡುಕೊಳ್ಬೇಕಂತಾರೆ ಶರಣರು. ಹಗಲು ರಾತ್ರಿ ಭೌತಿಕವಾದ ಸಂಪತ್ತನ್ನ, ಹೆಂಡರು, ಮಕ್ಕಳು, ಬಂಧು ಬಳಗ, ನನ್ನವರು ತನ್ನವರು, ಸಿರಿ ಸಂಪತ್ತನ್ನು ನಂಬಿ ಕೆಡೋದಕ್ಕಿಂತ ಸದಾಕಾಲ ನಮ್ಮೊಂದಿಗೆ ಎದ್ದಾಗ, ಬಿದ್ದಾಗ, ನಡೆಯುವಾಗ ಶಕ್ತಿಯನ್ನು ನೀಡುವಂತ ಭಗವಂತನ ಧ್ಯಾನವನ್ನು ಮಾಡುವಂತಾರೆ, ಭಗವಂತನನ್ನು ಸ್ಮರಿಸುವಂತಾರೆ. ಹಾಗಾಗಿ ನಿನ್ನೆ ನಾವು ಯಾವುದು ನಮ್ಮದಲ್ಲ, ಎಲ್ಲದು ದೇವನು ಕೊಟ್ಟ ಕೊಡುಗೆ. ದೇವ ನಿರ್ಮಿತವಾದ ಈ ಪ್ರಪಂಚದೊಳಗ ಎಲ್ಲದು ದೇವನಿಟ್ಟ ಭಿಕ್ಷೆ. ಅದು ನಮಗೆ ದೇವರು ಕೊಟ್ಟ ಕಾಣಿಕೆಯದು, ಕೊಡುಗೆಯದು. ಆ ದೇವರನ್ನ ಸದಾಕಾಲ ಸ್ಮರಿಸಬೇಕು ಅನ್ನುವಂಥ ಸಿದ್ಧಾಂತವನ್ನು ನಾವು ನಿನ್ನೆ ಚಿಂತನೆ ಮಾಡಿದ್ದೇವೆ. ಇಂದು ಭಗವಂತ ಮನುಷ್ಯನಿಗೆ ಒಂದು ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾವ ಕೊಡುಗೆ ಅಂದರೆ
ಮಾತು ಅನ್ನುವಂಥ ಕೊಡುಗೆಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಮಾತು ಭೂಮಿಯ ಮೇಲಿರುವಂಥ ಯಾವ ಜೀವರಾಶಿಗಳಿಗೂ ಕೊಟ್ಟಿಲ್ಲ, ಮನುಷ್ಯನನ್ನ ಬಿಟ್ಟು. ಯಾವ ಪ್ರಾಣಿಗಳು ಸಹಿತ ಮಾತಾಡೋದಿಲ್ಲ. ಈ ಭೂಮಿಯ ಮೇಲೆ ಮಾತನಾಡುವಂಥ ಪ್ರಾಣಿ ಅಂದ್ರೆ ಅದು ಕೇವಲ ಮನುಷ್ಯ ಮಾತ್ರ. ಮನುಷ್ಯನಿಗೆ ನಿಜವಾದ ಕೊಡುಗೆಯನ್ನು ಭಗವಂತ ನೀಡಿದ್ದು, ಶ್ರೇಷ್ಠವಾದ ಕೊಡುಗೆ ಅಂದ್ರೆ ಅದು ಮಾತು. ಆ ಮಾತು ಹೇಗಿರಬೇಕು ಅಂದ್ರೆ ಎಲ್ಲ ಶರಣರು ಹೇಳ್ಕೊಂತ ಬರ್ತಾರೆ, ಹೆಂಗಿರಬೇಕು ನಮ್ಮ ಮಾತು. ಎಲ್ಲರಿಗೂ ಮಾತಿಲ್ಲ, ಮಾತು ಯಾವ ಪ್ರಾಣಿಗಳಿಗೂ ಕೊಟ್ಟಿಲ್ಲ, ಮನುಷ್ಯನಿಗೆ ಮಾತ್ರ ಮಾತನ್ನುವಂಥದ್ದನ್ನು ಕೊಟ್ಟಾನಂದ್ರೆ ಆ ಮನುಷ್ಯನ ಮಾತುಗಳು ಹೇಗಿರಬೇಕು. 12ನೇ ಶತಮಾನದ ಎಲ್ಲ ಶಿವಶರಣರೂ ಸಹಿತ ಆಡಿರುವ ಮಾತುಗಳೇ ವಚನಗಳಾದ. ಆಡಿರುವ ಮಾತುಗಳೇ ವಚನಗಳಾದ. ನಾವು ಹುಟ್ಟಿನಿಂದ ಹಿಡ್ಕೊಂಡು ಸಾಯುವವರೆಗೂ ಸಹಿತ ನಾವು ಪ್ರತಿನಿತ್ಯ ಮಾತುಗಳನ್ನು ಆಡ್ತೇವೆ. ನಾವು ಆಡುವ ಮಾತುಗಳು ಮಾತಾಗಿಯೇ ಉಳಿದು 12ನೇ ಶತಮಾನದಲ್ಲಿ ಆಡಿ ಹೋಗಿರುವಂಥ ಎಲ್ಲ ಶರಣರ ಮಾತುಗಳು ಅವು ವಚನಗಳು ಆಗಿ ನಿಂತು. ಕಾರಣ, ನಮ್ಮ ಮಾತಿನೊಳಗ ಸತ್ವ ಇಲ್ಲ, ನಾವು ಆಡುವ ಮಾತಿನೊಳಗ ಪ್ರಾಮಾಣಿಕತೆ ಇಲ್ಲ, ನಾವು ಆಡುವ ಮಾತಿನೊಳಗ ವೈಚಾರಿಕತೆ ಇಲ್ಲ. ಹಾಗಾಗಿ ನಮ್ಮ ಮಾತುಗಳು ಮಾತಾಗಿಯೇ ಉಳಿದು. ಶರಣರು ಆಡಿರುವಂಥ ಮಾತುಗಳೇನದಾವಲ್ಲ ಅವು ಎಲ್ಲವೂ ವಚನಗಳಾದ. ನಾವೆಲ್ಲ ಪ್ರತಿನಿತ್ಯ ಒಂದೊಂದು ವಚನವನ್ನು ಕೇಳ್ತೀವಲ್ಲ, ಅವೆಲ್ಲ ಶರಣರಾಡಿದ ಮಾತುಗಳೇ, ಬೇರೆ ಏನೂ ಅಲ್ಲ. ಯಾವುದು ವಚನ ಆಗ್ತದೆ ಅದು ಮಾತಾಗೋದಿಲ್ಲ, ಯಾವುದು ಮಾತಾಗ್ತದೆ ಅದು ವಚನ ಅನಿಸಿಕೊಳ್ಳೋದಿಲ್ಲ. ಹಾಗಾಗಿ ನಮ್ಮ ಮಾತುಗಳು ಬಹಳ ಸುಂದರವಾಗಿರ್ಬೇಕಂತಾರೆ ಶರಣರು. ನಾವು ಆಡುವ ಮಾತುಗಳು ಬಹಳ ಸುಂದರವಾಗಿರಬೇಕು. ಮಾತು ಮನಸ್ಸನ್ನು ಅರಳಿಸ್ಬೇಕಂತೆ, ಕೆರಳಿಸಬಾರದು. ಒಂದು ವೇಳೆ ಆ ಮಾತು ಮನಸ್ಸನ್ನು ಅರಳಿಸ್ಲಿಲ್ಲ ಅಂದ್ರೆ ಅಂತ ಮಾತುಗಳನ್ನು ನೀನು ಆಡಬಾರದು ಅಂತಾರೆ ಶರಣರು. ಅಂತ ಮಾತುಗಳೇನಾರ ಇದ್ರೆ ನೀ ಆಡಕ್ಕೆ ಹೋಗಬೇಡ. ಮಾತು ಆತ್ಮೋನ್ನತಿಗೆ ಕಾರಣವಾಗಬೇಕು ಅಂತಾರವರು. ವಂಚನೆ ತುಂಬಿದ ಮಾತುಗಳನ್ನು ಜೀವನದೊಳಗೆ ನಾವು ಆಡಬಾರ್ದು ಅಂತಾರೆ ಶರಣರು. ನಮ್ಮ ಮಾತುಗಳು ಹೇಗಿರ್ಬೇಕಂದ್ರೆ ಜ್ಯೋತಿರ್ಲಿಂಗಗಳಾಗಿರ್ಬೇಕಂತ ಅಲ್ಲಮ್ಮರು ಹೇಳ್ತಾರಲ್ಲ, ಮಾತೆಂಬುದೊಂದು ಜ್ಯೋತಿರ್ಲಿಂಗ, ಸ್ವರವೆಂಬುದೊಂದು ಪರತತ್ವ ನೋಡ ಅಂತಾರ. ಮಾತು ಜ್ಯೋತಿರ್ಲಿಂಗವಾಗಿರಬೇಕು. ನಮ್ಮ ಮಾತನ್ನ ಕೇಳಿಬಿಟ್ರೆ ಸಾಕು, ಅವರಿಗೆ ಒಂದಿಷ್ಟು ನೆಮ್ಮದಿ ಸಿಗಬೇಕು, ಅವರಿಗೆ ಒಂದಿಷ್ಟು ಆನಂದವಾಗಬೇಕು, ಆ ಮಾತನ್ನ ಇನ್ನಿಷ್ಟು ಕೇಳಬೇಕನ್ನುವಂಥ ಅಭಿಪ್ರಾಯ ಎಲ್ಲ ಜನರಲ್ಲಿ ಮೂಡ್ತೀವಿ ಅಂದ್ರೆ ಅಂತ ಮಾತುಗಳು ವಚನಗಳಾಗ್ತವೆ ಅಂತಾರೆ ಶರಣರು. ಹಾಗಾಗಿ ಶರಣರ ಮಾತುಗಳು ಅವು ಎಲ್ಲವೂ ವಚನಗಳಾಗ. ಹೇಗಿರಬೇಕು ನಮ್ಮ ಮಾತು? ಹೇಗಿರಬೇಕು ನಮ್ಮ ಮಾತು? ನಮ್ಮ ಮಾತುಗಳೊಳಗ ಒಂದು ಸತ್ವ ಇರಬೇಕು. ನಮ್ಮ ಮಾತಿನೊಳಗ ತಳುಕು ಅನ್ನುವಂಥದ್ದಿರಬಾರ್ದು. ನಮ್ಮ ಮಾತು ಯಾವಾಗಲೂ ಪ್ರಿಯಕರವಾಗಿರಬೇಕು, ಪ್ರೀತಿಯಿಂದ ಕೂಡಿರಬೇಕು. ನಮ್ಮ ನುಡಿ ಏನು ಇರ್ತದೆ ಆ ನುಡಿಗೆ ತಕ್ಕಂತೆ ನಡಿಬೇಕು ಅಂತಾರ ಅನುಭಾವಿಗಳು. ಶರಣರು ಏನು ನುಡಿತಿದ್ರಲ್ಲ ಆ ನುಡಿಗೆ ತಕ್ಕಂಗ ನಡಿತಿದ್ರು. ನಡೆಯೊಂದು ಪರಿ ನುಡಿಯೊಂದು ಪರಿ ಆಗಬಾರ್ದು ಅಂತಾರ ಶರಣರು. ನಡೆ ನುಡಿ ಎರಡು ಒಂದಾಗಿರ್ಬೇಕೆ ಹೊರತಾಗಿ ನಡೆ ಒಂದು ನುಡಿ ಒಂದು ಆದರೆ ಅದು ಜೀವನವಲ್ಲ, ಅದು ಭಗವಂತ ಒಲಿಯೋದಿಲ್ಲ. ಹಾಗಾಗಿ ಭಗವಂತ ಒಲಿಬೇಕು ಅಂದ್ರೆ, ಸಮಾಜ ನಮ್ಮನನ್ನ ಪೂಜೆ ಮಾಡಬೇಕು ಅಂದ್ರೆ
ನಮ್ಮ ನಡೆ ನುಡಿ ಎರಡು ಒಂದಾಗಿರ್ಬೇಕಂತ. ಅದಕ್ಕೆ ಬಸವಣ್ಣವರು ಬರೀತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೌದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿಯುವನಯ್ಯ ಅಂತಾರೆ ಬಸವಣ್ಣವರು. ನುಡಿಬೇಕು. ಅವರು ಹೇಳ್ತಾರೆ, ನೀನು ನುಡಿಬೇಕು ಅಂದ್ರೆ ನಾವೆಲ್ಲ ಅದನ್ನು ಬೇರೆ ಬೇರೆ ಅರ್ಥ ಮಾಡಿಕೊಂಡ್ಬಿಟ್ಟಿವಿ ಬಸವಣ್ಣವರ ವಚನವನ್ನ. ಏನಂತೀವಿ ಅಂದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ಹಿಂಗೆ ಹೇಳ್ತೀವಿ ನಾವೆಲ್ಲ ವಚನ. ಬಸವಣ್ಣವ್ರು ಹೇಳ್ತಾರೆ, ನುಡಿದರೆ ಅಲ್ಲಿ ಸ್ವಲ್ಪ ಒಂದು ವಿಚಾರವನ್ನು ಹೇಳ್ತಾರ. ನುಡಿದರೆ ಒಂದು ವೇಳೆ ನುಡಿಬೇಡ, ಮಾತಾಡಬೇಡ. ಒಂದು ವೇಳೆ ಮಾತನಾಡುವಂತ ಅವಶ್ಯಕತೆ ನಿನಗೆ ಬಂದ್ರೆ ಹೇಗೆ ಮಾತಾಡಬೇಕು, ಹೇಗಿರಬೇಕು ನಿನ್ನ ಮಾತು ಅಂದ್ರೆ, ನುಡಿದರೆ ಮುತ್ತಿನ ಹಾರದಂಗಿರಬೇಕು. ಮುತ್ತು, ಆ ಸುಂದರವಾದ ಮುತ್ತುಗಳ ಸರವನ್ನ ನೀನು ನೋಡಿದಿ ಅಂದ್ರೆ ಎಲ್ಲಿಯೂ ಸಹಿತ ನಾವು ಮನೆಯೊಳಗೆ ಪೋಣಿಸಬೇಕಾದ್ರೆ ಪವಣಿಸುವಂತ ಮುತ್ತುಗಳು ಒಂದೇನಾದ್ರೂ ಹೆಚ್ಚು ಕಡಿಮೆ ಇದ್ರ ಸುಂದರವಾಗಿ ಸರ ಕಾಣೋದಿಲ್ಲ ಅಂತ ತಿಳ್ಕೊಂಡು ಆ ಒಡಕು ಮುತ್ತೋ, ವಾರಿಯಾಗಿರುವಂತ ಮುತ್ತೋ, ಡೊಂಕಾಗಿರುವ ಮುತ್ತನ್ನು ತೆಗೆದು ಸೀದಾ ಇರುವಂತ ಸುಂದರವಾದ ನೆಟ್ಟಗಿರುವಂತ ಮುತ್ತನ್ನು ಪೋಣಿಸಿ ಸರವನ್ನು ಕೊಳ್ಳಾಗ ಹಾಕೋತ್ವಲ್ಲ, ಹಾಗೆ ನಿಮ್ಮ ಮಾತುಗಳು ಹಾಗಿರ್ಬೇಕಂತಾರ. ಮುತ್ತಿನ ಹಾರದಂಗಿರಬೇಕು. ಅಂತ ಮುತ್ತಿನ ಹಾರವನ್ನು ಯಾರು ಇಷ್ಟಪಡೋದಿಲ್ಲ ಹೇಳಿ ನೋಡೋಣ? ಎಲ್ಲರೂ ಇಷ್ಟಪಡ್ತಾರೆ. ಸುಂದರವಾಗಿ ಎಲ್ಲಿಯೂ ಓರೆ ಕೋರೆಗಳಿರ್ಲಾರ್ದೆ, ಡೊಂಕು ಇರ್ಲಾರ್ದಂತ ಸರವನ್ನು ತಂದು ಕೊಟ್ರೆ ನಾವು 100 ಅಲ್ಲ 1000 ರೂಪಾಯಿ ಹೇಳಿದ್ರು ಸಹಿತ ಆ ಮುತ್ತಿನ ಹಾರವನ್ನು ಕೊಂಡುಕೊಳ್ಳುತ್ತೇವೆ, ತೆಗೆದುಕೊಳ್ಳುತ್ತೇವೆ. ಹಾಗೆ ನಮ್ಮ ಮಾತುಗಳು ಮುತ್ತಿನ ಹಾರದಂಗಿರಬೇಕು ಅಂತಾರೆ. ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು. ಸ್ಫಟಿಕ, ಆ ಸ್ಫಟಿಕ ಹೆಂಗಿರ್ತದಂದ್ರೆ, ಹೆಂಗರ ನೋಡ್ನಿ ಆ ಸ್ಫಟಿಕವನ್ನ ಹೆಂಗರ ನೋಡು. ಆ ಸ್ಫಟಿಕವನ್ನು ಈ ಕಡೆಯಿಂದ ಆ ಕಡೆ ನೋಡಿದ್ರೆ ನೇರವಾಗಿ ಕಾಣುತ್ತದೆ. ಒಂದು ರಂಧ್ರದಿಂದ ಮತ್ತೊಂದು ರಂಧ್ರಕ್ಕ ನೋಡಿದ್ರು ಸಹಿತ ಒಂದೇ ತರನಾಗಿ ಕಾಣ್ತದೆ. ಹಾಗಿರಬೇಕು ನಮ್ಮ ಮಾತು. ನುಡಿದರೆ ಲಿಂಗ ಮೆಚ್ಚಿ ಅಹುದೌದೆನಬೇಕಂತಾರ ಬಸವಣ್ಣವರು. ಹೆಂಗಿರಬೇಕು ನಿಮ್ಮ ಮಾತಂದ್ರೆ, ಒಂದು ಸಾರಿ ನೀನು ಮಾತನಾಡಿದ್ರೆ ಸಾಕ್ಷಾತ್ ಭಗವಂತ ನಿನ್ನ ಮಾತನ್ನ ಮೆಚ್ಚಿ, ಹೌದಪ್ಪ ನಿಜವಾದ ಮಾತು ಅಂದ್ರೆ ಇದು, ಸತ್ಯದಿಂದ ಕೂಡಿರುವಂತ ಪ್ರಾಮಾಣಿಕವಾದ ಮಾತುಗಳನ್ನು ಆಡ್ತಾನವ, ಅಂಥವನನ್ನು ಈ ಜಗತ್ತು ಒಪ್ಪಬೇಕು ಅನ್ನುವಂಥ ಭಾವನೆಯೊಳಗೆ ಬಸವಣ್ಣವರು ನಮಗೆ ಕಲಿಸಿಕೊಡ್ತಾರೆ. ನಮ್ಮ ಮಾತು ಹಾಗಿರಬೇಕು. ಸ್ವಾರ್ಥರಹಿತ ಮಾತು ನಮ್ಮದಾಗಿರ್ಬೇಕಂತ. ಸ್ವಾರ್ಥದಿಂದ ಕೂಡಿರುವಂತ ಮಾತಾಗಿರಬಾರ್ದು. ಸ್ವಾರ್ಥರಹಿತವಾದ ಮಾತು, ಪ್ರೀತಿಯ ಮಾಧುರ್ಯದ ಮಾತು ಹೃದಯವನ್ನ ಗೆಲ್ತದೆ ಅಂತಾರೆ ಮಹಾತ್ಮರು. ನೀವು ಆಡುವ ಮಾತುಗಳು ಸ್ವಾರ್ಥರಹಿತವಾಗಿರಬೇಕು. ಎಲ್ಲರನ್ನು ಅಪ್ಪಿಕೊಳ್ಳುವಂತ ಮಾತುಗಳನ್ನು ಆಡಬೇಕು. ಅಂತ ಮಾಧುರ್ಯದಿಂದ ಕೂಡಿರುವಂತ ಮಾತುಗಳೇನದಾವ ಎಲ್ಲರ ಮನಸ್ಸನ್ನ ಗೆಲ್ತದೆ, ಎಲ್ಲರ ಮನಸ್ಸನ್ನ ಗೆಲ್ತದೆ. ಹಾಗಾಗಿ ಅಂತ ಮಾತುಗಳನ್ನು ನಾವು ಆಡಬೇಕು ಅಂತಾರೆ ಶರಣರು. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ. ಮೌನವೆಂಬ ಮೊಗ್ಗೆಯನ್ನು ಒಡೆದು ಮಾತರಳಿ ಬರಲಿ. ಮೌನ ಅನ್ನುವಂಥ ಮೊಗ್ಗೆಯನ್ನು ಒಡೆದು ಮಾತರಳಿ ಬಂತು ಅಂದ್ರೆ ಆ ಮಾತನ್ನು ಎಲ್ಲರೂ ಸ್ವೀಕಾರ ಮಾಡಬೇಕು. ಆ ಮಾತನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. ಏನು ಸುಂದರವಾದ ಮಾತುಗಳನ್ನಾಡಿದ, ಎಷ್ಟು ಚಲೋ ಮಾತುಗಳನ್ನಾಡಿದ, ಅಂತ ಮಾತುಗಳನ್ನಾಡುವಂಥ ವ್ಯಕ್ತಿಯನ್ನು ಎಲ್ಲರೂ ಒಪ್ಪಿಕೊಳ್ತಾರ, ಮೆಚ್ಚಿಕೊಳ್ತಾರ. ಎಲ್ಲರೂ ಆತನನ್ನ ಪ್ರೀತಿ ಮಾಡ್ತಾರೆ. ಹೆಂಗರ ನಾವು ಮಾತಾಡಿದ್ರೆ ಆ ಮಾತು ಆಡಿದರೆ ಹೋಗ್ತದೆ, ಮುತ್ತು ಒಡೆದರೆ ಹೋಗ್ತದೆ ಅಂತ ಒಂದು ಗಾದೆ ಇದೆ. ನಾವು ಆಡುವ ಮಾತು ಇನ್ನೊಬ್ಬರಿಗೆ ನೋವು ಕೊಡಬಾರ್ದಂತೆ. ನಾವು ಆಡುವ ಮಾತು ಇನ್ನೊಬ್ಬರಿಗೆ ನೋವು ಕೊಡಬಾರ್ದು. ಬಸವಣ್ಣವರಂತಾರ, ಜಪ ಮಾಡಬೇಕಂತೀಯಲ್ಲ, ಯಾವ ಜಪ ಮಾಡಬೇಕು? ಸದಾಕಾಲ
24 ತಾಸು ಸಹಿತ ಮಣಿಯನ್ನು ಹಿಡ್ಕೊಂಡು ಜಪಮಾಲೆಯನ್ನು ಹಿಡ್ಕೊಂಡು ಜಪ ಮಾಡೋದಲ್ಲ. ಜಪ ಅಂದ್ರೆ ಯಾವುದು ಅಂತಾರ ಬಸವಣ್ಣವ್ರು, ಅಂದ್ರೆ ಮೃದು ವಚನವೇ ಜಪಂಗಳಯ್ಯ ಅಂತಾರವ್ರು. ಮೃದುವಾದ ಮಾತುಗಳೇನದಾವ ಆ ಮಾತುಗಳನ್ನು ನೀನು ಆಡಾಕತ್ತಿದ್ರ ಅದೇ ನಿಜವಾದ ಜಪ ಅಂತಾರೆ ಬಸವೇಶ್ವರರು. ಮೃದು ವಚನವೇ ಸಕಲ ತಪಂಗಳಯ್ಯ. ತಪಸ್ಸು ಮಾಡಬೇಕು. 12 ವರ್ಷ 20 ವರ್ಷ 25 ವರ್ಷ ನಾನು ಎಲ್ಲಾದರೂ ಜನರಿಗೆ ಕಾಣದಂತೆ ನಿರ್ಜನ ಪ್ರದೇಶದಲ್ಲಿ ಕುತ್ಕೊಂಡು ನಾನು ಜಪವನ್ನು ಮಾಡಬೇಕು ಅಂತ ಜಪ ಮಾಡಕ್ ಹೋಗಿರಲ್ಲ, ತಪಸ್ಸು ಮಾಡಕ್ ಹೋಗಿರಲ್ಲ. ಆ ತಪಸ್ಸು ಜಪ ಎಲ್ಲವೂ ಎದರೊಳಗದವಂದ್ರೆ ನೀವು ಆಡುವ ಮಾತಿನೊಳಗದವಂತ. ನೀವು ಆಡುವ ಮಾತಿನೊಳಗ. ಅದಕ್ಕೆ ಅಂಥ ಒಳ್ಳೆಯ ಮಾತುಗಳನ್ನು ನಾವು ಆಡ್ತಾ ಹೋಗ್ಬೇಕಂತ. ಯಾರು ಒಳ್ಳೆ ಮಾತುಗಳನ್ನು ಆಡ್ತಾರೆ ಅವರನ್ನು ಎಲ್ಲರೂ ಒಪ್ಪಿಕೊಳ್ತಾರೆ. ನಾನು ಅಂತೀನಿ, ವಚನಗಳು ಅಂದರೆ ಶರಣರು ಬರದಂಥ ಮಾತುಗಳು. ಹಾಗಾದ್ರೆ ವಚನ ಶ್ರೇಷ್ಠ ಅಥವಾ ಶರಣರು ಶ್ರೇಷ್ಠ ಅಂತ ನಾ ಕೇಳ್ತೀನಿ. ಏನು ಉತ್ತರ ಕೊಡ್ತೀನಿ? ಏನ್ರಿ ಏನ್ರಿ ಯಾರು ಶ್ರೇಷ್ಠ? ವಚನಗಳು ಶ್ರೇಷ್ಠ. ಶರಣರು ಬರೆದು ಕೊಟ್ಟಿರುವಂಥ ವಚನಗಳು. ನಾವು ಮೊಟ್ಟ ಮೊದಲು ಮಾನವರು ಶ್ರೇಷ್ಠ ಶರಣರು ಶ್ರೇಷ್ಠ ಅಂದಾಗ ನಾವು ಹೇಳ್ತೀವಿ ಶರಣರು ಶ್ರೇಷ್ಠರ್ರಿ ಅಂತೀವಿ. ಅವರೇ ಚಲೋ ರೀ. ಮಾನವರೆಲ್ಲ ಸ್ವಾರ್ಥಿಗಳದಾರ, ಶರಣರೆಲ್ಲರೂ ಸಹಿತ ಪರಹಿತವನ್ನು ಬಯಸೋರದಾರ. ಹಾಗಾಗಿ ಶರಣರು ಶ್ರೇಷ್ಠರಿ. ಶರಣರು ಸದಾಕಾಲ ಮಾನವ ಕುಲಕ್ಕೆ ಮನುಕುಲಕ್ಕೆ ಒಳಿತನ್ನ ಬಯಸಿದ್ರಲ್ಲ, ಹಾಗಾಗಿ ಶರಣರು ಶ್ರೇಷ್ಠರು ಅಂತ ನಾವು ಹೇಳ್ತೇವೆ. ಆ ಶರಣರು ಬರೆದ ವಚನಗಳು ಶ್ರೇಷ್ಠ ಅಂತ ನಿಮ್ಮನ್ನು ಕೇಳ್ತೀನಿ. ಶ್ರೇಷ್ಠ ಶ್ರೇಷ್ಠ ಹೌದಾ ಅಲ್ಲ? ಏನ್ರಿ ಶ್ರೇಷ್ಠ? ವಚನಗಳು ಶ್ರೇಷ್ಠ ಅನ್ನೋದಕ್ಕಿಂತ ವಚನಗಳನ್ನ ಬರೆದವರು ಶ್ರೇಷ್ಠ. ಒಂದು ವೇಳೆ ಶರಣರೇ ವಚನಗಳನ್ನು ಬರೀಲಿಲ್ಲ ಅಂದಿದ್ರೆ ನಮಗೆ ವಚನಗಳು ಸಿಗ್ತಿದ್ದಿಲ್ಲ. ಶರಣರು ಬರೆದಾರಂದ್ರೆ ಬರೆದವ್ರ ವಚನಕ್ಕಿಂತ ಬರೆದವರು ಶ್ರೇಷ್ಠ. ಬರೆದವ್ರಿಗಿಂತ ಯಾರು ಶ್ರೇಷ್ಠ? ಯಾರು ಶ್ರೇಷ್ಠ? ಯಾರು? ಯಾರು? ಅವಾ ಬಾಬಾ ಮಾತಾಡುದಿಲ್ಲ ಮಂದಿ. ಈಗರ ಹೇಳಕತ್ತಿರಲ್ರಿ ಅಜ್ಜಾರ, ಮಾತಾಡಿದ್ರೆ ನಮ್ಮ ಮಾತು ಹೆಂಗಿರ್ಬೇಕು, ಮುತ್ತು ಹೆಂಗಿರ್ಬೇಕು. ಅದಕ್ಕೆ ನಾವು ಮಾತಾಡದ ಬಿಟ್ಬಿಟ್ಟಿವ್ರಿ ಈ ಶ್ರಾವಣ ಮಾಸ ಮುಗಿಯೋ ಮಟ್ಟ. ವಚನಗಳು ಶ್ರೇಷ್ಠ, ಶರಣರು ಶ್ರೇಷ್ಠ. ಅವರೆಲ್ಲರಿಗಿಂತ ಯಾರು ಶ್ರೇಷ್ಠ ಅಂದ್ರೆ ಯಾರು ವಚನಗಳನ್ನ ಸಂಗ್ರಹ ಮಾಡ್ಯಾರಲ್ಲ ಅವರು ಶ್ರೇಷ್ಠ. 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದಂಥ ಸಂದರ್ಭದೊಳಗ ಅಲ್ಲಿರುವಂಥ ಎಲ್ಲ ಶರಣರು ಸಹಿತ ಭೌತಿಕವಾದ ಸಂಪತ್ತನ್ನು ಒಯ್ಯಾಕ ಮುಂದಾಗಲಿಲ್ಲ. ಬಂಗಾರ, ಬಟ್ಟೆ, ವಜ್ರ ವೈಡೂರ್ಯಗಳನ್ನ ಏನು ಸಂಪಾದನೆ ಮಾಡಿದ್ರಲ್ಲ ಎಲ್ಲದನ್ನು ಒಯ್ಬೇಕು ಅನ್ಲಿಲ್ಲ ಅವರು. 12ನೇ ಶತಮಾನದ ಎಲ್ಲ ಶರಣರು ಏನನ್ನ ಚಿಂತನೆ ಮಾಡಿದ್ರು ಅಂದ್ರೆ ನಮ್ಮ ಸಂಪತ್ತು ಹೋದ್ರೂ ಹೋಗ್ಲಿ, ಆದ್ರೆ ವಚನ ಸಂಪತ್ತನ್ನು ಹಾಳು ಮಾಡಬಾರದು. ವಚನ ಸಂಪತ್ತು ಈ ಬಂಡಕೋರರಿಗೆ ಸಿಗಬಾರದು, ಕಳ್ಳರಿಗೆ ಸಿಗಬಾರದು, ಸುಟ್ಟು ಹಾಕುವಂತ ವ್ಯಕ್ತಿಗಳಿಗೆ ಸಿಗಬಾರದು ಅಂತ ತಿಳ್ಕೊಂಡು ಕಲ್ಯಾಣದಿಂದ ಬಂಗಾರವನ್ನು ಒಯ್ಲಿಲ್ಲ. ಬಂಗಾರದಂತಿರುವಂತ ವಚನ ಗಂಟುಗಳನ್ನ ಸಾಹಿತ್ಯವನ್ನು ಹೊತ್ಕೊಂಡು ಕಲ್ಯಾಣದಿಂದ ಶರಣರು ಹೋದರು. ಆ ವಚನ ಸಾಹಿತ್ಯವನ್ನು ಏನು ಉಳಿಸ್ಯಾರಲ್ಲ ಅವರು ಶ್ರೇಷ್ಠ. ಆ ವಚನ ಸಾಹಿತ್ಯವನ್ನು ಉಳಿಸ್ಯಾರಲ್ಲ ಅವ್ರಕ್ಕಿಂತ ಯಾರು ಶ್ರೇಷ್ಠ? ಯಾರೇ? ವಚನ ಸಾಹಿತ್ಯವನ್ನು ಏನು ಉಳಿಸ್ಯಾರಲ್ಲ ಅವ್ರಕ್ಕಿಂತ ಯಾರು ಶ್ರೇಷ್ಠ ಅಂದ್ರೆ ಅದನ್ನ ಮುದ್ರಣ ಮಾಡಿದವರು, ಅದನ್ನ ಪ್ರಿಂಟ್ ಮಾಡಿದವರು. ಆ ಪ್ರಿಂಟ್ ಮಾಡಿದವ್ರಕ್ಕಿಂತ ಯಾರು ಶ್ರೇಷ್ಠ? ಅವ್ರಕ್ಕಿಂತ ಯಾರು ಶ್ರೇಷ್ಠ ಅಂದ್ರ ಅವುಗಳನ್ನು ತಗೊಂಡು ಓದುವವರು ಶ್ರೇಷ್ಠ. ಓದುವವರಿಗಿಂತ ಯಾರು ಶ್ರೇಷ್ಠ? ಅದನ್ನ ಓದಿದವರು 4 ಮಂದಿಗೇನು ಹೇಳ್ತಾರಲ್ರಿ ಅವರು ಶ್ರೇಷ್ಠ. 4 ಮಂದಿಗೇನು ಹೇಳ್ತಾರಲ್ಲ ಅವರು ಶ್ರೇಷ್ಠ. ಅವ್ರಿಗಿಂತ ಯಾರು ಶ್ರೇಷ್ಠ? 4 ಮಂದಿಗೆ ಹೇಳುವಾಗ ಕುಂತು ಕೇಳ್ತಾರಲ್ಲ ಅವರು ಶ್ರೇಷ್ಠ. ನೀವಂತೀರಿ ನಾವ ಶ್ರೇಷ್ಠರಿ ಅಂತ.
ನಿಮಗಿಂತ ಯಾರು ಶ್ರೇಷ್ಠ? ಕುಂತು ಕೇಳೋರು ಅಷ್ಟೇ ಶ್ರೇಷ್ಠ ಅಲ್ಲ, ಕುಂತು ಕೇಳೋವರಿಗಿಂತ ಯಾರು ಶ್ರೇಷ್ಠ? ಯಾರು ಶ್ರೇಷ್ಠ ಅಂದ್ರೆ ಯಾರು ಕೇಳಿದ್ದನ್ನ ಜೀವನದೊಳಗೆ ಅಳವಡಿಸಿಕೊಂಡು ಬದುಕ್ತಾರ ಅವರು ಮಾತ್ರ ಶ್ರೇಷ್ಠರು. ಇಲ್ಲ ಅಂದ್ರೆ ಶ್ರೇಷ್ಠರಾಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವೆಲ್ಲರೂ ಅಂತ ವಚನ ಸಾಹಿತ್ಯವನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ, ಆ ಶರಣರ ಮಾತುಗಳನ್ನು ಬದುಕಿನೊಳಗೆ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಬದುಕು ಬಹಳಷ್ಟು ಉತ್ತುಂಗಕ್ಕೆ ಹೋಗ್ತದೆ ಅನ್ನುವಂಥ ಸಿದ್ಧಾಂತವನ್ನ ಶರಣರು ನಮಗೆ ಬೋಧನೆ ಮಾಡಿಕೊಂತ ಬರ್ತಾರೆ. ಅದಕ್ಕಾಗಿ ಮಾತು ಬಹಳ ಚಲೋ ಇದೆ. ನಮ್ಮ ಮಾತು ಹೇಗಿರ್ಬೇಕಂದ್ರೆ ಎಲ್ಲರಿಗೂ ಪ್ರೀತಿಯನ್ನು ತಂದು ಕೊಡುವಂಥ ಮಾತಾಗಬೇಕು. ನಮ್ಮ ಮಾತು ಎಲ್ಲರೂ ನಮ್ಮ ಮಾತಿಗೆ ಕಿಮ್ಮತ್ತು ಕೊಡಬೇಕು, ಒಪ್ಪಬೇಕು, ಅಪ್ಪಿಕೊಳ್ಳಬೇಕು. ಆ ಮಾತನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂಥ ಸಿದ್ಧಾಂತವನ್ನು ಶರಣರು ನಮ್ಗೆ ಕರುಣಿಸಿದ್ರು ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಆ ಮಾತುಗಳನ್ನು ನಾವೆಲ್ಲರೂ ಕೇಳ್ತಿರಬೇಕು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಮಾತು ಕಲಿಬೇಕು, ಮಾತಿನ ಮರ್ಮ ತಿಳಿಯಬೇಕು. ಮಾತಾಡಬೇಡ, ಮಾತಾಡಿದರೆ ನಿನ್ನ ಮಾತಿಗೆ ಯಾರೂ ವೈರತ್ವವನ್ನು ತಂದುಕೊಳ್ಳಬಾರದು. ಅದಕ್ಕೆ ಒಂದು ಗಾದೆ ಹೇಳ್ತೀವಿ ನೋಡಿ ನಾವು, ಊಟ ಬಲ್ಲವನಿಗೆ ಮಾತು ಬಲ್ಲವನಿಗೆ ಜಗಳ. ಎಲ್ಲರೂ ಹೇಳ್ತೀರಿ ಕರೆ, ಅದನ್ನು ನಡೆಸೋದಿಲ್ಲ ಜೀವನದಲ್ಲಿ. ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನಮ್ಮ ಮಾತುಗಳು ಏನಾಗಬೇಕಂದ್ರೆ ಚುಚ್ಚುವ ಮಾತುಗಳಾಗಬಾರ್ದಂತೆ, ಬಿಚ್ಚು ನುಡಿಬೇಕಂತೆ. ಬಿಚ್ಚು ಬಿಚ್ಚು ಮಾತುಗಳಾಗಬೇಕು. ಯಾವಾಗಲೂ ಮಾತು ಚುಚ್ಚು ಮಾತುಗಳನ್ನ ಆಡಬಾರ್ದಂತೆ, ಬಿಚ್ಚು ಮಾತುಗಳನ್ನ ಆಡಬೇಕಂತೆ. ಯಾರ ಮನಸ್ಸಿಗೆ ನೋವು ಕೊಡಲಾರ್ದಂಥ ಮಾತುಗಳಂದ್ರೆ ಬಿಚ್ಚು ಮಾತುಗಳು. ಚುಚ್ಚು ಮಾತುಗಳು ನೋವು ಕೊಡ್ತಾವೆ. ಒಂದು ಒಳ್ಳೆಯ ಮಾತು ಮಾನವನ ಪ್ರಗತಿಯತ್ತ ಕರ್ಕೊಂಡು ಹೋಗ್ಬೇಕಂತದ್ದು, ಮಾನವನನ್ನ ಪ್ರಗತಿ ದಾರಿಯನ್ನು ಹಿಡಿಸ್ಬೇಕಂತ. ಆ ಪ್ರಗತಿ ದಾರಿಗೆ ಹೋಗಬೇಕಾದ್ರೆ ಒಳ್ಳೆಯ ಮಾತುಗಳನ್ನು ಆಲಿಸಿದಾಗ ಮಾತ್ರ ಅಲ್ಲಿಗೆ ಹೋಗಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅನಾವಶ್ಯಕವಾಗಿ ಆಡುವಂತ ಮಾತುಗಳೇನದಾವ ಅಂದ್ರೆ ಘಟನೆಗೆ ಮೂಲ ಕಾರಣ ಆಗ್ತವೆ, ದುರ್ಘಟನೆಗಳು ನಡೀತವೆ. ಅನಾವಶ್ಯಕವಾಗಿ ಆಡುವ ಮಾತುಗಳು. ನಾವು ಖಾಲಿ ಕುಂತು ಮಾತಾಡ್ತಿರ್ತೀವಲ್ಲ, ಕಟ್ಟೆ ಕಂಪನಿ ಅಂತಾರ ಅದಕ್ಕೆ. ಕಟ್ಟೆ ಕಂಪನಿ ಅಲ್ಲಿ ಸುಮ್ಮನೆ ಒಣ ಮಾತು ಮಾತಾಡೋದು, ಏನು ಕೈಲಾಗಲಾರ್ದು. ಏನು ಮಾತಾಡ್ತಿರ್ತಾರಂದ್ರೆ ಆಗ್ರಾದಲ್ಲಿರುವಂತ ತಾಜ್ ಮಹಲ್ ಅನ್ನು ತಂದು ನಮ್ಮ ಊರಾಳಗೆ ಇಡೋಣ ಅಂದ್ರೆ ಅದು ಸಾಧ್ಯ ಏನು? ಇದು ಒಣ ಮಾತಂತಾರೆ, ಖಾಲಿ ಮಾತಿದು. ಆಗ್ರಾದಲ್ಲಿರುವಂತ ಆ ತಾಜ್ ಮಹಲ್ ಅನ್ನು ತಂದು ಇಲ್ಲಿ ಇಡಕ್ಕೂ ಆಗುದಿಲ್ಲ, ಬಿಜಾಪುರದಲ್ಲಿರುವಂತ ಗೋಳುಗುಂಟ ತಂದು ಇಲ್ಲಿ ಇಡಕ್ಕೂ ಆಗುದಿಲ್ಲ. ಆದ್ರೂ ಮಾತಾಡ್ತಿರ್ತಾರೆ ಸುಮ್ಮನೆ ಖಾಲಿ. ಖಾಲಿ ಮಾತುಗಳು ನಮ್ಮವು ಆಗಬಾರ್ದು. ಅನಾವಶ್ಯಕವಾಗಿ ನುಡಿಯುವಂತ ಮಾತುಗಳು ನೋವು ಕೊಡ್ತಾವೆ. ನಿಮಗೊಂದು ಪ್ರಸಂಗ ಹೇಳ್ತೀನಿ. ಅನಾವಶ್ಯಕವಾಗಿ ಎಲ್ಲಿ ಏನು ಮಾತಾಡ್ಬೇಕನ್ನುವಂತ ಪ್ರಜ್ಞೆ ಇರಲಿಲ್ಲ ಅಂದ್ರೆ ಅನಾಹುತಗಳು ಆಗ್ತಾವೆ. ಒಬ್ಬ ಒಟ್ಟ ಮಾತಾಡಿದ್ದಿಲ್ಲ, ಒಟ್ಟ ಜೀವನದಾಗ ಅವನಿಗೆ ಮಾತನ್ನೋದ ಗೊತ್ತಿದ್ದಿಲ್ಲ. ನೋಡಿದ್ರೆ 25 ವರ್ಷದ ವಯಸ್ಸಿನ ಹುಡುಗಾಗಿದ್ದ. ಇನ್ನು 1 ವರ್ಷಕ್ಕೆ ಅವನಿಗೆ ಮದುವೆ ಮಾಡ್ಬೇಕು. ಅವಾಗ ತಾಯಿ ಕರಿತಾಳಂತ, ಅಲ್ಲ ಯಪ್ಪ ಮನ್ಯಾಗ ಕುಂತ್ರ ಹೆಂಗ, ಮತ್ತೆ ಏನ್ ಮಾಡ್ಬೇಕವ? ಏನೂ ಇಲ್ಲ, ಸ್ವಲ್ಪ ಹೊರಗೆ ಹಂಗ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಯಾರು ಸಿಗ್ತಾರ ಅವ್ರ ಜೊತೆ ಚಲೋ ಮಾತಾಡಿಕೊಂತ ಬಾ. ನೀನು ಮಾತಾಡೋದನ್ನ ಕಲ್ತಿ ಅಂದ್ರ ನಿನಗೆ ಕನ್ಯಾ ಕೊಡ್ತಾರ ಯಾರ, ನಿನಗೆ ಮದುವೆ ಮಾಡಾಕತಿ. ಇನ್ನು 1 ವರ್ಷಕ್ಕೆ ನಿನಗೆ ಮದುವೆ ಮಾಡ್ಬೇಕಂತೀವಿ, ದಯವಿಟ್ಟು ಹೊರಗೆ ಹೋಗಿ ಮಾತಾಡಿ ಬಾ ಅಂದ್ಲಾಕಿ. ಮಾತಾಡಿ ಬಾ ಅಂತ ಹೇಳಿದ ತಕ್ಷಣ ಹಂಗ ಅಡ್ಡಾಡ್ಕೊಂತ ಬಸ್ ಸ್ಟ್ಯಾಂಡಿಗೆ ಬಂದವ. ಬಸ್ ಸ್ಟ್ಯಾಂಡಿಗೆ ಬಂದ ಮೇಲೆ ಬಸ್ ಸ್ಟ್ಯಾಂಡಿನೊಳಗ ಒಬ್ಬ ಹೆಣ್ಮಗಳು 4 ಜನ ಹುಡುಗರನ್ನ ಕರ್ಕೊಂಡು ಬಸ್ಸಿಗಾಗಿ ಕಾಯಕತ್ತಿದ್ದ. ಬಂದ ತಕ್ಷಣ ಅಕ್ಕವ್ರ ನಿಮ್ಮ ಹೆಸರೇನಂದ? ಅಕ್ಕರ ನಿಮ್ಮ ಹೆಸರೇ?
ಆ ಹೆಣ್ಮಗಳು ಹೇಳಿದ್ದು ನಂದು ಹಿಂಗೆ ಹೆಸರು ಅಂತ. ಅಕ್ಕರ್ ಇವು ಮಕ್ಕಳು ಯಾರು ಅಂದ. ಇವು ಮಕ್ಕಳು ನನವ ಅಪ್ಪ, 4 ತಗೊಂಡು ಬಂದೀನಿ, ಇನ್ನೂ 4 ಮನ್ಯಾಗದ. 1 ಲಕ್ಷ 4 ತಗೊಂಡು ಬಂದೀನಿ, ಇನ್ನೂ 4 ಮನ್ಯಾಗದ. ಮಕ್ಕಳು ಯಾರು ಅಂತ ಕೇಳಿದ್ದ, ಸರಿಯಾದ ಮಾತು. ನಿಮ್ಮ ಹೆಸರೇನು ಅಂದಿದ್ದ, ಸರಿಯಾದ ಮಾತು. ಕೊನೆಗಂತ ನಾವು ಅಕ್ಕರ್ ನಿಮ್ಮದು ಮದುವೆ ಆಗೈತೆ. ಈ ಮಾತು ಎಲ್ಲಿ ಹೇಗೆ ಮಾತನಾಡಬೇಕನ್ನುವಂತ ಪ್ರಜ್ಞೆ ಇಲ್ಲ. ಮಾತವನ್ನೇನು ತಪ್ಪಲ್ಲದು. ಅಕ್ಕರ್ ನಿಮ್ಮ ಹೆಸರೇನು, ಮದುವೆ ಆಗೈತೇನು, ನಿಮ್ಮ ಮಕ್ಕಳು ಎಷ್ಟಂದಿದ್ರೆ ಏನು ವ್ಯತ್ಯಾಸ ಆಗ್ತಿದ್ದಿಲ್ಲ. ಮೊದಲು ಮಕ್ಕಳನ್ನ ಕೇಳಿದ ನಂತರ ವ್ಯತ್ಯಾಸ ಮಾಡಿದ ಏನು ಅಂದ್ರೆ ನಿಮ್ಮದು ಮದುವೆ ಆಗೈತೇನು ಅಂದ. ಕೇಳುವ ಮಾತು ಒಂದೇ, ಆದ್ರೆ ಯಾವ ಸಂದರ್ಭದೊಳಗೆ ಹೇಗೆ ಬಳಕೆ ಮಾಡಬೇಕನ್ನುವಂತ ಪ್ರಜ್ಞೆ ಬೇಕಲ್ಲ. ಸರ್ದ ನಿಂತು ಕಪಾಳಕ್ಕೆ ಬಿಸಿಲ್ದಾಗ ಕಪಾಳ ಹಿಡ್ಕೊಂತಿದ್ದು ಮನೆಗೆ ಬಂತು. ಗಲ್ಲನದ ಬಾವುಗ್ಬೇಕು ಬಾತಿರ್ತೈತಲ್ಲ, ಹಂಗಾದ ಹಿಡ್ಕೊಂಡು ಮನೆಗೆ ಬಂದ ತಕ್ಷಣ ತಾಯಿ ಕೇಳ್ತಾಳ, ಯಾಕಪ್ಪ ಏನಾಯ್ತು? ಯವ್ವ ನೀ ಮಾತಾಡಂದಿ, ಮಾತಾಡಿ ಹೊಡಿಸಿಕೊಂಡು ಬಂದಿ ನೋಡಂದ. ಏನು ಮಾತಾಡಿದಿ ಮಗನ? ಏನಿಲ್ಲ ಅಕ್ಕರ, ನಿಮ್ಮ ಹೆಸರೇನಂದೆ, ಇವು ಮಕ್ಕಳು ಯಾರು ಅಂದೆ, ನಿಮ್ಮದು ಮದುವೆ ಆಗೈತೇನು ಅಂತ ಕೇಳಿದೆ, ಅದಕ್ಕೆ ಅವ್ರು ಹೊಡೆದ್ರು ಅಂದವ. ಅವಾಗ ತಾಯಿ ಹೇಳ್ತಾಳ, ಹಂಗೆ ಮಾತಾಡೋದಲ್ಲ. ಮೊದಲು ನಿಮ್ಮ ಹೆಸರೇನ್ರಿ, ನಿಮ್ಮದು ಮದುವೆ ಆಗೈತೇನ್ರಿ, ನಿಮ್ಮ ಮಕ್ಕಳು ಎಷ್ಟು ಅಂತ ಕೇಳಿದ್ರಿ, ಯಾರು ಹೊಡಿದಿಲ್ಲಪ್ಪ, ಹಿಂಗೆ ಮಾತಾಡ್ಬೇಕಪ್ಪ ಅಂತ ತಿಳ್ಕೊಂಡು ಬುದ್ಧಿ ಹೇಳಿಲ್ಲ. ಮತ್ತೊಂದ್ಸಲ ಹಂಗ ಅಡ್ಡಾಡ್ಕೊಂತ ಹೊರಗೆ ಬಂದ ಮೇಲೆ ಅದೇ ಬಸ್ ಸ್ಟ್ಯಾಂಡಿನ ಹತ್ರ ಒಬ್ಬ ಕಾಲೇಜ್ ಹುಡುಗಿ ನಿಂತಿದ್ಲು. ಬಂದವನ ಕೇಳಿದ, ಅಕ್ಕರ್ ನಿಮ್ಮ ಹೆಸರೇನು? ನನ್ನ ಹೆಸರು ಹಿಂಗ. ನಿಮ್ಮದು ಮದುವೆ ಆಗೈತೇನು? ಇನ್ನೂ ಇಲ್ಲ. ನಿಮ್ಮ ಮಕ್ಕಳು ಎಷ್ಟ್ರಿ ಅಂದ. ಯಾವ ಸಮಯಕ್ಕೆ ಏನು ಮಾತಾಡಬೇಕನ್ನುವಂಥ ಪ್ರಜ್ಞೆ ನಮಗಿತ್ತು ಅಂದ್ರೆ, ಯಾವ ಪ್ರಜ್ಞೆ ಇರುವಂತ ಮನುಷ್ಯನಿಗೆ ಘಟನೆಗಳು ದುರ್ಘಟನೆಗಳಾಗೋದಿಲ್ಲ. ಅಲ್ಲಿ ದುರ್ಘಟನೆ ಆಗಿದ್ದು ಕೇವಲ ಮಾತಿನಿಂದ. ಹಾಗಾಗಿ ಶರಣರು ಹೇಳ್ತಾರೆ, ನಿಮ್ಮ ಮಾತುಗಳು ಹೇಗಿರಬೇಕಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡುವಂತ ಮಾತುಗಳಾಗಿರಬಾರ್ದು. ಅಕ್ಕ ಮಹಾದೇವಿ ಬರಿತಾಳೆ, ನಮಗೆ ನಮ್ಮ ಲಿಂಗದ ಚಿಂತೆ, ನಮಗೆ ನಮ್ಮ ಲಿಂಗದ ಚಿಂತೆ, ನಮಗೆ ನಮ್ಮ ಭಕ್ತರ ಚಿಂತೆ, ನಮಗೆ ನಮ್ಮ ಆದ್ಯರ ಚಿಂತೆ, ನಮಗೆ ನಮ್ಮ ಚನ್ನ ಮಲ್ಲಿಕಾರ್ಜುನ ನಯ್ಯನ ಚಿಂತೆಯಲ್ಲದೆ ಲೋಕದ ಮಾತು ನಮಗೆ ಕಣ್ಣ ಅಂತಳಾಕಿ. ನೋಡ್ರಿ ಎಷ್ಟು ಒಳ್ಳೆ ಮಾತು ಹೇಳ್ಯಾಳ. ಈ ಲೋಕದ ಮಾತೇ ಬೇಡ, ನನಗೆ ಏನು ಚಿಂತೆ ಅಂದ್ರೆ ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತಾಡಬೇಕನ್ನುವಂಥ ಮಾತಿನ ಚಿಂತೆ ನನಗಿಲ್ಲ. ನನಗಿರೋದು ಈ ಚನ್ನ ಮಲ್ಲಿಕಾರ್ಜುನ ಆತನನ್ನು ಯಾವಾಗ ಒಲಿಸಿಕೊಂಡೆನೋ, ಯಾವಾಗ ಆತನನ್ನು ನಾನು ಕೂಡಿಕೊಂಡೇನೋ, ಆತನೊಂದಿಗೆ ಬೆರೆತುಕೊಂಡೇನೆ ಅನ್ನುವಂಥ ಚಿಂತೆ ಇದೆ ಮಾತ್ರ. ನನಗೆ ಲೋಕದ ಚಿಂತೆ, ಆ ಲೋಕದ ಮಾತಿನ ಚಿಂತೆ ನನಗಿಲ್ಲ ಅಂತಾಳೆ ಅಕ್ಕ ಮಹಾದೇವಿ. ನಾವು ಹಾಗೆ ಇರೋದು. ನಮಗೆ ಒಣ ಮಾತುಗಳು ಬೇಡ, ಇನ್ನೊಬ್ಬರಾಡುವ ಮಾತುಗಳು ಬೇಡ. ಆ ಎಲ್ಲ ಮಾತುಗಳು ನಮಗೆ ನೋವು ಕೊಡ್ತಾವಂದ್ರೆ ಆ ಕ್ಷಣದೊಳಗೆ ನಾವು ಮೌನವಾಗಿರೋದು ಚಲೋ ಅಂತಾರ. ಮೌನವಾಗಿರಬೇಕು. ಮಾತು ಬಂಗಾರ, ಏನದು? ಮಾತು ಬೆಳ್ಳಿ, ಮೌನ ಬಂಗಾರ. ಮೌನವಾಗಿದ್ರೆ ಬಂಗಾರ. ಬಂಗಾರ ಎಷ್ಟು ರೇಟ್ ಏರೈತೆ ನೋಡ್ರಿ. ಈಗ ಬಂಗಾರ 70,000 ರೂಪಾಯಿಗೊಂದು ತೊಲೆ ಆಗ್ಯದ. ಆ ಒಂದು ತೊಲೆಯ ಬಂಗಾರವನ್ನು ಕೊಂಡ್ಕೊಳ್ಬೇಕಾದ್ರೆ 70,000 ರೂಪಾಯಿ ಕೊಡ್ಬೇಕಲ್ಲ. ಅಷ್ಟೇ ಬಂಗಾರದಷ್ಟು ಕಿಮ್ಮತ್ತಿರುವಂತ ಯಾವುದಾದ್ರೂ ವಸ್ತು ಅಂದ್ರೆ ಅದು ಕೇವಲ ಮೌನ ಅಂತಾರೆ ಶರಣರು. ಮೌನದಿಂದಿರು. ಆ ಮೌನ ಅನ್ನೋದು ನಿನ್ನನ್ನು ಬಹಳ ಎತ್ತರ ಮಟ್ಟಕ್ಕೆ ಒಯ್ತದೆ. ಮಾತನಾಡಕ್ಕೆ ಹೋಗ್ಬೇಡ. ಒಂದು ವೇಳೆ ಮಾತಾಡಿದ್ರೆ ಅಲ್ಲಿ ಜಗಳಗಳು ಬರ್ತಾವಂದ್ರೆ ಆ ಮಾತುಗಳನ್ನು ನಿಲ್ಲಿಸಿ ಮೌನವಾಗಿರು, ಮೂಕನಾಗಿ ಬಿಡು ಅಂತಾರೆ. ಹಂಗೆ ನಾವು ಮಾತಾಡೋದನ್ನು ಬಿಡಬೇಕು. ನಮ್ಮ ಮಾತುಗಳು ಯಾವಾಗಲೂ ಸಹಿತ ಅಂತರಂಗದಲ್ಲಿರುವಂತ ಬೆಳಕನ್ನ ತೋರಿಸುವಂತ ಮಾತುಗಳಾಗ್ಬೇಕು. ನಾವು ಆಡಿದ್ವಿ ಅಂದ್ರೆ ಅಂತರಂಗದೊಳಗ ಇರುವಂತ ಬೆಳಕು ಕಾಣಬೇಕಂತ. ಅದಕ್ಕೆ ಶರಣರೆಲ್ಲರೂ ಹಾಗೆ ನುಡಿದ್ರು, ಹಾಗೆ ನಡೆದ್ರು. ಸದಾಕಾಲ ಶರಣರು ಒಳ್ಳೆಯ ಮಾತುಗಳನ್ನು ಆಡಿ 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 ಅಂತರಂಗದ ಬೆಳಕನ್ನು ಈ ನಾಡಿಗೆ ಕೊಟ್ಟರವರು ವಚನಗಳ ಮೂಲಕ. ನೀವು ಹಾಗೆ ಆಡಿ, ನೀವು ಹಾಗೆ ನುಡಿರಿ,
ನುಡ್ದಂಗ ನಡೆದ್ರಿ ಅಂದ್ರ ನಿಮ್ಮ ಬದುಕು ಬಹಳ ಸ್ವಾರಸ್ಯದಿಂದ ಕೂಡಿರ್ತದಪ್ಪ. ಅದಕ್ಕಾಗಿ ನುಡಿಯನ್ನ ಒಂದು ಪರಿ ಮಾಡಬೇಡ್ರಿ, ನಡೆಯನ್ನು ಒಂದು ಪರಿ ಮಾಡಬೇಡ್ರಿ. ಸದಾಕಾಲ ಎರಡೂ ಒಂದೇ ಆಗಿ ನಡೆದು ಬಿಟ್ರ ನಮ್ಮ ಬದುಕಿನಂಗ ನಿಮ್ಮ ಬದುಕಾಗ್ತದೆ ಅನ್ನುವಂಥ ಸಿದ್ಧಾಂತವನ್ನು ಶರಣರು ನಮಗೆ ತಿಳಿಸಿಕೊಡ್ತಾರೆ. ಅದಕ್ಕೆ ನಮ್ಮ ಮಾತುಗಳು ಚಲೋ ಇರಬೇಕು. ನಮ್ಮ ಮಾತು ಯಾವಾಗಲೂ ಇನ್ನೊಬ್ಬರಿಗೆ ನೋವು ಕೊಡಬಾರ್ದಂತೆ. ಒಂದು ಸಲ ಮಾತಾಡಿದೆ ಅಂದ್ರೆ ಖರೆಯಪ್ಪ ಆತನ ಮಾತು ಸತ್ಯ ಐತಿ, ಆತನ ಮಾತಿನೊಳಗೆ ಸತ್ಯತೆ ಇದೆ, ಹಾಗಾಗಿ ಆತನ ಮಾತನ್ನು ನಾವು ಯಾರೂ ಮೀರಬಾರ್ದು ಅನ್ನುವಂಥ ಸಿದ್ಧಾಂತಕ್ಕೆ ಬರ್ತಾರೆ. ಅದಕ್ಕೆ ನಮ್ಮ ಮಾತು ಹಂಗಿರ್ಬೇಕು. ನಾವು ಸುಮ್ಮನೆ ಮಾತಾಡ್ತಿರ್ತೀವಿ, ಒಣ 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 ಮಾತು. ಎಂಥ ಒಣ ಒಣ ಮಾತಂದ್ರೆ ಏನು ಮಾತಾಡಬೇಕನ್ನುವಂಥ ಪ್ರಜ್ಞೆನೂ ನಮಗಿರೋದಿಲ್ಲ. ಅದಕ್ಕೆ ಅಂಥ ಪ್ರಜ್ಞೆಯನ್ನಿಟ್ಕೊಂಡು ನಾವು ಮಾತನಾಡುವುದನ್ನು ಕಲ್ತ್ರೆ ನಾವೇ ಜ್ಞಾನಿಗಳಾಗ್ತೇವೆ, ನಾವೇ ಶರಣರಾಗ್ತೇವೆ ಅನ್ನುವಂಥ ಸಿದ್ಧಾಂತವನ್ನು ನಮಗೆ ತಿಳಿಸಿಕೊಟ್ಟಾರಂದ್ರೆ ಅವರು ಹೇಳಿದ ಮಾತುಗಳನ್ನು ಸದಾ ಕಾಲ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ. ಮಾತು ಎಷ್ಟು ಕೆಟ್ಟದ್ದಿರ್ತದಂದ್ರೆ ನಾವಂತಿರ್ತೀವಿ ನೋಡು, ಮಾತು ಆಡಿದ್ರು ಹೋತು. ಇನ್ನೊಂದು ಶಬ್ದ ಅಂತೀವಿ ನಾವು, ತೂತು ಒಲಿ ಕೆಡಿಸ್ತು, ಮಾತು ಮನಿ ಕೆಡಿಸ್ತು ಅಂತೀವಿ. ಮನೆಯನ್ನ ಕೆಡಿಸುವಂಥದ್ದು ಏನು ಅಂದ್ರೆ ಮಾತು. ಎಲ್ಲರೂ ಮನೆಯೊಳಗ ಪ್ರೀತಿಯಿಂದ ಮಾತಾಡ್ಕೊಂತ ಹೋಗ್ಬಿಟ್ರೆ ಆ ಮನೆ ಬಹಳ ಚಲೋ ಇರ್ತದೆ. ಆ ಮನೆಯೊಳಗೆ ಯಾರಿಗಾದ್ರೂ ಒಂದಿಷ್ಟು ಮಾತಿನೊಳಗೆ ಬಿರುಸು ಮಾತುಗಳನ್ನು ಆಡಿಬಿಟ್ರೆ ಆ ಮನೆಯೆಲ್ಲದೂ ಸಹಿತ ಛಿದ್ರವಾಗಿ ಹೋಗಿಬಿಡ್ತದೆ. ಆ ಒಂದು ಗಡಿಗೆಗೆ ತೂತಿತ್ತು ಅಂದ್ರೆ ತೂತಿನ ಮೇಲೆ ಆ ತೂತಿನಿಂದ ನೀರು ಬಿದ್ದು 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 ಆ ಒಲೆ ಆರಿ ಹೋಗ್ತದಲ್ಲ. ಹಂಗ ಮಾತು ಅನ್ನೋದನ್ನ ನೀವು ಹೆಂಗ ಆಡ್ತೀರಿ ಹಂಗ ನಿಮ್ಮ ಮನೆ ಆರ್ತ ಹೋಗ್ತದೆ. ಆ ತೂತಿ ಇರಬಾರ್ದು. ಒಲಿಗೆ ಅಂದ್ರೆ ಗಡಿಗೆಗೆ ಅಂದ್ರೆ ಸುಂದರವಾಗಿ ಆ ಒಲೆ ಉರಿತದಲ್ಲ, ಹಂಗ ಮನುಷ್ಯನ ಮಾತು ಸಹಿತ ಒರಟಾದ ಮಾತುಗಳಿದ್ವು ಅಂದ್ರೆ ಆ ಸಂಸಾರ ಹಾಳಾಗಿ ಹೋಗಿಬಿಡುತ್ತದೆ. ಅದಕ್ಕೆ ಮಾತು ಹೆಂಗಿರ್ಬೇಕಂದ್ರೆ ಚಲೋ ಇರ್ಬೇಕಂತ. ಮಾತು ಚಲೋ ಇರ್ಬೇಕು. ಒಬ್ನು ಒಟ್ಟ ಮಾತಾಡಿದ್ದಿಲ್ಲ ಅವನಿಗೆ ಕನ್ಯಾ ನೋಡಕ್ ಹೋಗ್ಬೇಕಂದ್ರು. ಕನ್ಯಾ ನೋಡಕ್ ಹೋಗ್ಬೇಕಾದ್ರೆ ತಂದೆ ತೀರಿ ಹೋಗಿದ್ದ, ಅವ್ರ ಚಿಕ್ಕಪ್ಪಿದ್ದ. ಅವ್ರ ಚಿಕ್ಕಪ್ಪ ಅಂತ ನೋಡಪ್ಪ, ಮತ್ತೆ ತಂದೆ ತೀರಿ ಹೋದ, 1 ವರ್ಷದೊಳಗೆ ನಿನಗೆ ಮದುವೆ ಮಾಡಬೇಕು, ಅದಕ್ಕೆ ಕನ್ಯಾ ನೋಡಕ್ ಹೋಗ ನಡಿ ಅಂದವ. ಅಲ್ಲೋ ಕಾಕ, ಮತ್ತೆ ನನಗೆ ಏನೂ ಮಾತು ಬರೋದಿಲ್ಲ, ಹೆಂಗ ಏನು ತಲೆ ಕೆಡಿಸ್ಕೋಬೇಡ, ನಾ ಹೇಳಿದ್ದಟ್ಟು ಮಾಡಂದವ. ನಾ ಏನು ಹೇಳ್ತೀನಿ ಅದನ್ನ ನೀ ಮಾಡ್ಬೇಕು. ಏನು ಹೇಳ್ಕಾಕ? ಏನೂ ಇಲ್ಲ. ಅವ್ರು ಏನು ಕೇಳ್ತಾರ ಅದಕ್ಕೆ ದೊಡ್ಡ ದೊಡ್ಡ ಮಾತುಗಳನ್ನು ನೀನು ಹೇಳ್ಬೇಕಂದವ. ಅವ್ರು ಏನು ಕೇಳ್ತಾರ? ದೊಡ್ಡ ದೊಡ್ಡ ಮಾತುಗಳನ್ನು, ದೊಡ್ಡ ಇರ್ಬೇಕು ಒಟ್ಟ ಮಾತು, ಸಣ್ಣ ಒಟ್ಟ ಆಡಬಾರ್ದಂದವ. ಆಯ್ತಾಳಂತ ಹೋದ್ರೆ ಇಬ್ರು ತಂದಿ ಮಗ ಕನ್ಯಾ ನೋಡಕ್ ಒಂದು ಊರಿಗೆ ಹೋದ ತಕ್ಷಣ ಆ ಊರೊಳಗೆ ಪದ್ಧತಿ ಏನಂದ್ರೆ ಮನೆಗೆ ಕನ್ಯಾ ನೋಡಕ್ ಬಂದಾರಂದ್ರೆ ಒಂದು ತಂಬಿ ತುಂಬಿ ಕಾಲು ತೊಳ್ಕೊಳಕ್ ನೀರು ಕೊಡ್ತಾರೆ. ನೀರು ತಗೊಂಡು ಬಂದ್ರವ್ರು. ಬಂದ ತಕ್ಷಣ ಒಳಗಿರೋರು ಅಂತಾರ, ನಿಮ್ಗೆ ಚರಿಗ್ಯಾಗ ಕೊಡೋಂದೇ ಏನು ಜಗ್ಗಿನೊಳಗೆ ಕೊಡೋಂದ್ರಿ ಅಂತ ಕೇಳಿದವ. ನನಗೆ ಚರಿಗ್ಯಾಗೂ ಬೇಡ, ಜಗ್ಗಿನೊಳಗೂ ಬೇಡ, ಬಕೆಟ್ನೊಳಗೆ ನೀರು ಕೊಡೋಂದ. ಬಕೆಟ್ ದೊಡ್ಡದಲ್ಲ, ಬಕೆಟ್ನಾಗ ಕೊಡೋ. ಆಯ್ತು, ಕಾಲು ತಕೊಂಡು ಒಳಗೆ ಬಂದ ಮೇಲೆ ಪ್ಲೇಟ್ನೊಳಗೆ ನಾಷ್ಟ ಹಾಕಿ ಕೊಟ್ರವ್ರು. ಕೊಟ್ಟ ಮೇಲೆ ಚಾ ಕೇಳ್ತಾನವ. ಚಾ ವಾಟ್ಯದಾಗ ಕೊಡೋಂದ್ರೆ ಕಪ್ನ್ಯಾಗ ಕೊಡೋ ಅಂದ. ಅವ ಅಂದ ಕಪ್ನ್ಯಾಗೂ ಬೇಡ, ವಾಟ್ಯದಾಗೂ ಬೇಡ, ಚರಿಗೆ ಒಳಗೆ ಕೊಡೋ ಅಂದ. ಚರಿಗೆ ದೊಡ್ಡದಲ್ರಿ. ಚಾ ಒಳಗೆ ಒಂದಿಷ್ಟು ಕುಡಿಯುವಂಥ ಸಂದರ್ಭದೊಳಗೆ ಒಂದಿಷ್ಟು ಕೆಮ್ಮಿದಾವ. ಕೆಮ್ಮಿದ ತಕ್ಷಣ ಅವಾಗ ಅವ್ರಂತಾರೆ, ಯಾಕ್ರಿ ನಿಮ್ಗೆ ನೆಗಡಿ ಆಗ್ಯದನು, ಯಾಕ್ರಿ ನಿಮ್ಗೊಂದಿಷ್ಟು ಏನಾರ ಆರೋಗ್ಯ ತಪ್ಪೈತೇನೋ ಅಂದ ತಕ್ಷಣ, ಇಲ್ಲ ಕೆಮ್ಮು ಇಲ್ಲ, ನೆಗಡಿ ಇಲ್ಲ, ನನಗೆ TB ಆಗೈತೆ ಅಂದವ. ಇದು ದೊಡ್ಡದಲ್ರಿ TB. ಅದಕ್ಕೆ ನಾನು ಹೇಳೋದು, ದೊಡ್ಡ ದೊಡ್ಡ ಮಾತುಗಳಂದ್ರೆ ಅವು ಅಲ್ಲ. ದೊಡ್ಡ ಮಾತುಗಳಂದ್ರೆ ನಿನ್ನ ಮಾತಿನಿಂದ ಎಲ್ಲರೂ ಪ್ರೀತಿಯಿಂದ ಬದುಕುವಂಥ ಮಾತುಗಳು ನೀನು ಆದು ಅಂದ್ರೆ ಅವಾಗ ನಿನ್ನ ದೊಡ್ಡ ಮಾತುಗಳಾಗ್ತವೆ. ನಿನ್ನ ಮಾತುಗಳು ಸದಾಕಾಲ ಇನ್ನೊಬ್ಬರಿಗೆ ಏನು ಮಾಡಬೇಕಂದ್ರೆ ದಾರಿದೀಪವಾಗಬೇಕಂತಾರವ್ರು. ದಾರಿದೀಪ ಆಗ್ಬೇಕು. ನಿನ್ನ ಮಾತುಗಳನ್ನು ಕೇಳಿಕೊಂಡೇನಾದ್ರೂ ಹೊಂಟ ಅಂದ್ರೆ ಅವನ ಬದುಕು ಮುಂದೆ ಬಹಳ ಎತ್ತರಕ್ಕೆ ಹೋಗಬೇಕು. ಅಂತ ಮಾತುಗಳನ್ನು ಆಡಬೇಕು ಅಂತಾರೆ ಶರಣರು.
ನಿನ್ನ ಮಾತು ಒಂದು ಸಾರಿ ಏನಾರ ಬುದ್ಧಿ ಮಾತು ಹೇಳಿದೆ ಅಂದ್ರೆ ಆ ಬುದ್ಧಿಯ ಮಾತನ್ನು ಆಲಿಸಿ ಆ ಮನುಷ್ಯ ಹಾದಿಯೊಳಗೆ ಹೋದ ಅಂದ್ರೆ ಅವನ ಬದುಕು ಬಹಳ ಎತ್ತರಕ್ಕೆ ಹೋಗಬೇಕು. ಅಂದಾಗ ಮಾತ್ರ ಅಂತ ಶರಣರ, ಮಹಾತ್ಮರ, ಜ್ಞಾನಿಗಳ, ಅನುಭಾವಿಗಳ ಮಾತು ನಮ್ಮ ಬದುಕನ್ನ ಎತ್ತರ ಮಟ್ಟಕ್ಕೆ ತಗೊಂಡು ಹೋಗ್ತಾವೆ. ಅಂತ ಮಾತುಗಳನ್ನು ನಾವು ಆಲಿಸಬೇಕು. ಅಂತ ಮಾತುಗಳನ್ನು ಕೊಟ್ಟಿರುವಂತ ಕಲ್ಯಾಣದ ಶರಣರು ಯಾರು ಅಂದ್ರೆ ಇದೇ ಬಸವಣ್ಣ ಮೊದಲು ಮಾಡಿಕೊಂಡು ಎಲ್ಲ ಕಲ್ಯಾಣದ ಶರಣರು ಯಾವ ಮಾತುಗಳನ್ನು ನಮಗೆ ನೀಡ್ಯಾರ ಅಂದ್ರೆ ವಚನ ಸಾಹಿತ್ಯ ಅನ್ನುವಂಥ ಮಾತುಗಳನ್ನು ನಮಗೆ ನೀಡಿದ್ದಾರೆ. ಅಂತ ಮಾತುಗಳನ್ನು ಜೀವನದೊಳಗೆ ನಾವು ಅಳವಡಿಸಿಕೊಳ್ಬೇಕಂತ. ವಚನ ಸಾಹಿತ್ಯ, ಆ ವಚನ ಸಾಹಿತ್ಯವನ್ನು ಸದಾ ಕಾಲ ನಾವು ಕೇಳ್ತಾ ಹೋದ್ರೆ ಆ ವಚನ ಸಾಹಿತ್ಯ ಮಾನವನ ಬದುಕನ್ನೇ ಬದಲು ಮಾಡಿಬಿಡುತ್ತದೆ. ಹಾಗಾಗಿ ಅಂಥ ವಚನ ಸಾಹಿತ್ಯವನ್ನು ದಿನನಿತ್ಯ ನಿಮ್ಮ ಮನೆಯೊಳಗ ಒಂದಿಷ್ಟೇನಾದರೂ ನಿಮಗೆ ಓದಾಕಾಗಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗಾದರೂ ಕಲಿಸ್ರಿ. ನಿಮ್ಮ ಮಕ್ಕಳಿಗೆ ಆ ವಚನಗಳನ್ನು ಕಲಿಸ್ತಾ ಹೋಗಿಬಿಟ್ರೆ ನಿಮ್ಮ ಮಕ್ಕಳ ಬದುಕು ಬಹಳ ಸುಂದರವಾಗ್ತದೆ. ಅವನ ಭವಿಷ್ಯ ಉತ್ತುಂಗಕ್ಕೆ ಹೋಗ್ತದೆ. ಹಾಗಾಗಿ ಶರಣರ ವಚನ ಸಾಹಿತ್ಯ ಮನುಷ್ಯನ ಬದುಕಿಗೆ ಬೆಳಕನ್ನು ನೀಡುವಂಥ ಸಾಹಿತ್ಯವಾಗಿದೆ. ಹಾಗಾಗಿ ತಾವೆಲ್ಲ ಮನೆಯೊಳಗೆ ದಿನನಿತ್ಯ ಒಂದು ವಚನ ಹೋದ್ರಿ. ಯಾವ ಶರಣರದರ ತಗೋರಿ, ಶರಣೆಯರದರ ತಗೋರಿ, ಒಟ್ಟಾರೆ ಒಂದು ವಚನವನ್ನು ಓದುವಂಥ ಕೆಲಸ ಮಾಡಿ, ಒಂದು ವಚನ ಪಠಣ ಮಾಡಬೇಕು. ದಿನ ನಾವು ಹೇಳ್ತೀವಿ, ಒಪ್ಪತ್ತಿರ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಅದೆಲ್ಲ ಬಿಡ್ರಿ. ಪ್ರತಿನಿತ್ಯ ಒಬ್ಬ ಶರಣನ ವಚನವನ್ನು ಒಂದು ಓದ್ರಿ, ನಿಮ್ಮ ಬದುಕೇ ಬೇರೆ ಆಗ್ತದೆ. ಒಂದು ವರ್ಷದೊಳಗೆ ಅದಕ್ಕೆ ಅತಣಿ ಶಿವಯೋಗಿಗಳ ಕಡೆ ಯಾವಾಗಲೂ ಒಬ್ಬ ಮೈಸೂರು ಕಡೆಲಾವ ಒಂದು ಕುತ್ತನಿ ಬಟ್ಟಿದು ಬೆಡ್ಶೀಟ್ ತರ್ತಾನ. ಅಪ್ಪವ್ರ ಇದ್ರ ಮೇಲೆ ನೀವೇ ಪವಾಡಿಸ್ಬೇಕು, ಇದನ್ನ ಭಾಳ ಪ್ರೀತಿಯಿಂದ ತಗೊಂಡು ಬಂದೇನ್ರಿ, ಇದ್ರ ಮೇಲೆ ನೀವು ಮಕ್ಕೊಂಡ್ರಿ ಅಂದ್ರೆ ನಮ್ಮ ಜನ್ಮ ಪಾವನ, ನಂದು ಸಾರ್ಥಕ ಅನ್ನುವಂಥ ಭಾವನೆಯನ್ನು ಅತನಿ ಮುರುಗೇಂದ್ರ ಶಿವಯೋಗಿಗಳಿಗೆ ಹೇಳಿದ್ರ ಅವ್ರಂತಾರ, ನಾನು ಮಲಗಿದ್ರೆ ಪುಣ್ಯ ಬರುದಿಲ್ಲಪ್ಪ, ನಾನು ಮಲಗಿದ್ರೆ ಹೊದ್ಕೊಂಡ್ರೆ ಪುಣ್ಯ ಬರುದಿಲ್ಲ, ಅದನ್ನು ಹಾಸಿ ಅದ್ರ ಮೇಲೆ ಅಪ್ಪ ಬಸವಣ್ಣನ ವಚನ ಸಾಹಿತ್ಯವನ್ನು ಇಟ್ಟೆ ಅಂದ್ರೆ ಅವಾಗ ನಿನಗೆ ಪುಣ್ಯ ಬರ್ತೈತಿ ಅಂತಾರಂತವ್ರು. ಅವಾಗ ಪುಣ್ಯ ಬರ್ತೈತಿ ಅಂತ ಅಪ್ಪನ ವಚನ ಸಾಹಿತ್ಯ, ಅಪ್ಪ ಕೊಟ್ಟ ವಚನ ಸಾಹಿತ್ಯ ಎಂದೂ ಅತಣಿ ಮುರುಗೇಂದ್ರ ಶಿವಯೋಗಿಗಳು, ಇಲ್ಕಿಲ್ಲದ ವಿಜಯ ಮಹಂತ ಮಹಾಸ್ವಾಮಿಗಳು ಜೀವನದೊಳಗ ಎಂದೂ ಸಹಿತ ಬಸವಣ್ಣ ಅಂತ ಕರೀಲಿಲ್ಲ. ಅವರು ಸಾಯುವವರೆಗೂ ಸಹಿತ ಲಿಂಗೈಕ್ಯರಾಗುವವರೆಗೂ ಸಹಿತ ನಮ್ಮಪ್ಪ ಅಪ್ಪ ಅನ್ನುವಂಥ ಪದವನ್ನೇ ಬಳಕೆ ಮಾಡಿದ್ರು ಬಸವಣ್ಣನಿಗೆ. ಎಂದು ಬಸವಣ್ಣ, ಬಸವರಸ, ಬಸವೇಶ ಅನ್ನುವಂಥ ಮಾತುಗಳನ್ನು ಬಳಕೆ ಮಾಡಲಿಲ್ಲಂತೆ ಅತಣಿ ಮುರುಗೇಂದ್ರ ಶಿವಯೋಗಿಗಳು, ಜೊತೆಗೆ ಇಲ್ಕಿಲ್ಲದ ವಿಜಯ ಮಹಂತ ಮಹಾಸ್ವಾಮಿಗಳು. ಅವರಂತೆ ನಾವು ಬದುಕಬೇಕು. ಸದಾ ಕಾಲ ಅಪ್ಪನ ಒಂದು ವಚನ ಗಂಟನ್ನ, ವಚನ ಸಾಹಿತ್ಯವನ್ನ ಬೆನ್ನಿಗೆ ಕಟ್ಟಿಕೊಂಡು ಸದಾ ಕಾಲ ಹೋಗ್ತಿದ್ರಂಥವ್ರು. ಒಂದು ವಚನ ಸದಾ ಕಾಲ ಅವ್ರ ಹತ್ರ ಇರೋದು. ಅದಕ್ಕೆ ಅಷ್ಟು ಅದ್ಭುತವಾದ ವಚನ ಸಾಹಿತ್ಯವನ್ನು ನಮ್ಮ ನಾಡಿಗೆ ಶರಣರು ಕೊಟ್ಟಿದ್ದಾರಂದ್ರೆ ಅಂಥ ವಚನ ಸಾಹಿತ್ಯವನ್ನು ಸದಾಕಾಲ ನಾವು ಬಳಕೆ ಮಾಡ್ತಾ ಹೋಗ್ಬಿಟ್ರೆ ನಮ್ಮ ಬದುಕು ಸಹಿತ ಸುಂದರವಾಗ್ತದೆ, ನಮ್ಮ ಬದುಕು ಸಹಿತ ಶರಣರ ಬದುಕಾಗುತ್ತೆ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಾವು ಕೇಳ್ತೇವೆ. ಅದಕ್ಕೆ ತಾವೆಲ್ಲರೂ ಪ್ರತಿನಿತ್ಯ ಇನ್ನು ಮೇಲರ ಇವತ್ತಿನಿಂದರ ಒಂದೊಂದು ವಚನವನ್ನು ಓದುವಂಥ ಪ್ರಯತ್ನ ಮಾಡಿ. ಅದು ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟು ಓದೋದು ಮಾಡಿ. ಮುಂದೆ ಅದನ್ನು ಪಠಣ ಮಾಡ್ತಾ ಹೋದ್ರಿ ಅಂದರೆ ನಿಮಗೂ ಸಹಿತ ಆ ವಚನ ಸಾಹಿತ್ಯದ ವಚನದ ಅರ್ಥ ಆಗಿ ಮುಂದೊಂದು ದಿನ ನೀವು ವಚನವನ್ನು ಬರೆಯುವಂಥ ಶಕ್ತಿಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಶಕ್ತಿ ಆ ವಚನ ಸಾಹಿತ್ಯದಲ್ಲಿದೆ ಅನ್ನುವಂಥದ್ದನ್ನು ನಾವು ಕೇಳ್ತೇವೆ. ಅದಕ್ಕೆ ತಾವೆಲ್ಲರೂ ನಿಮ್ಮ ಮಾತುಗಳನ್ನು ಸರಿಯಾಗಿಟ್ಕೊಳ್ರಿ, ನಿಮ್ಮ ಬದುಕನ್ನು ಸರಿಯಾಗಿಟ್ಕೊಳ್ರಿ, ನಿಮ್ಮ ಜೀವನವನ್ನು ಸುಂದರವಾಗಿಟ್ಕೊಳ್ರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿರಾಮ ಕೊಡ್ತೇನೆ.